ಮಾತಾಡ್ತಾ ಇದ್ದಾರೆ. ಹೀಗಾಗಿ ಕುಬಾ ಅವರು ಭಾಳ ಎಚ್ಚರಿಕೆಯಿಂದ, ಅದರಲ್ಲೂ ಪ್ರಭು ಚವ್ಹಾಣರ ವಿರೋಧದ ನಡುವೆಯೂ ಅವರೆಲ್ಲ ವಿಶ್ವಾಸ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗಿಂತ ಹೆಚ್ಚಿಗೆ ಸಲ ನಮ್ಮ ಸಾಗರ್ ಖಂಡ್ರೆ ಅವರು, ಅದರಲ್ಲೂ ಅವರ ಅಪ್ಪನು ಈಗ ಮಿನಿಸ್ಟರ್ ಇರೋದರಿಂದಾಗಿ ಯಾವುದೇ ಪ್ರಸಂಗದಲ್ಲಿ ಶತಾಯಗತಾಯ ಪ್ರಯತ್ನ ಮಾಡಿ ಸಾಗರ್ ಖಂಡ್ರೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಬಿಡಬೇಕು ಅನ್ನೋಂಥ ಹಠಕ್ಕೆ ಬಿದ್ದಿದ್ದರಿಂದಾಗಿ ಈ ಸಲ ಅಲ್ಲಿ ಬೀದರ್ದಲ್ಲಿ ಜಂಗಿ ಕುಸ್ತಿ ನಡೆದು ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಇನ್ನೊಂದು ನಾವು ತಿಳ್ಕೊಬೇಕಂತ ಏನಪ್ಪ ಅಂತಂದರೆ ಎಲ್ಲ ಕಡೆಗೂ ಇದ್ದಂಥದ್ದು ಇದು ಮೂಲ ಸೌಕರ್ಯ ಇಲ್ಲದೆ ಬಡವಾಗಿರುವ ಬೀದರ್ ಕೋಟೆನೂ ಬಡವಾಗಿದೆ, ಅಲ್ಲಿ ವಾತಾವರಣ ಬಡವಾಗಿದೆ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಇಲ್ಲೇ ಹೇಳ್ತಾ ಇದ್ದಾರೆ ಅಲ್ಲಿ ವರದಿಗಾರರು. ಏನೂ ಇರಲಿ, ಬೀದರ್ದಲ್ಲೇ ಈ ಸಲ ಕುಬಾ ಅವರು ಗೆಲ್ತಾರ ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಭಾಳಷ್ಟು ಕೆಲಸ ಮಾಡ್ಲಿಕ್ಕೆ ಎಲ್ಲ ಕಡೆ, ಮತ್ತು ಅವು ಸರಿಯಾಗಿ ಮುಟ್ಟಿಸ್ತಾ ಇದ್ದಾರೆ ಈಗಂತ. ಮುಂದಿನ ಗೊತ್ತಿಲ್ಲ ಎಲೆಕ್ಷನ್ ಆದಮೇಲೆ ಅಂತ, ಬಟ್ ಈಗ ಮಾತ್ರ ಸರಿಯಾಗಿ ಮುಟ್ಟಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಾಗಿದೆ ಅಂದ್ರೆ ಬಿ ಜೆ ಪಿಯ ಆಡಳಿತಾರೂಢ ಪಕ್ಷದಲ್ಲೇ ತಿಕ್ಕಾಟಗಳಿದ್ದಾವೆ ತಮ್ಮೊಳಗೆ. ಈಗ ಹೇಳಿದ್ದೀನಿ, ಭಗವಂತ ಕುಬಾ ವರ್ಸಸ್ಸಲ್ಲಿ ಪ್ರಭು ಚವ್ಹಾಣರೊಳಗೆ ಮತ್ತಿನೊಳಗೆ ನಡೆದಿದ್ದಾವೆ. ಹೀಗಾಗಿ ಕುಬಾ ಅವರು ಸಹಿತ ಈ ಸಲ ಗೆಲ್ಲೋದು ಅಷ್ಟು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಇದಕ್ಕೆ ಕಾರಣ ಈಗ ನಿಮ್ಗೆ ಗೊತ್ತಿದ್ದಂಗೆ ಒಂದೇದು ಖಂಡ್ರೆ ಅವರು ಮನೆತನದಲ್ಲಿ ಭಾಳ ಪವರ್ಫುಲ್ ಇರೋದರಿಂದ ಮತ್ತು ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಮುಟ್ಟಿದ್ದರಿಂದಾಗಿ ಸಾಕಷ್ಟು ಈ ವೀರಶೈವ ಮತಗಳು ಇವ್ರಿಗೆ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಮತ್ತು ವೀರಶೈವ ಸಭಾದ ಅಧ್ಯಕ್ಷರು ಇವರು ಏನಪ್ಪ ಅಂದರೆ ಖಂಡ್ರೆ ಅವರು ಅಥವಾ ಅವ್ರ ಸಂಬಂಧಿಕರು ಇರೋದ್ರಿಂದಾಗಿ ಇನ್ನಷ್ಟು ಹೆಚ್ಚು ಅವ್ರಿಗೆ ಅನುಕೂಲ ಆಗುವಂಥದ್ದು. ಜೊತೆಗೆ ಏನಪ್ಪ ಅಂತಂದ್ರೆ ಇವರಲ್ಲಿ ಒಂದು ದೋಷ ಏನಪ್ಪ ಅಂತಂದ್ರೆ ಮೊದಲನೇದಾಗೆ ಇವರಿದ್ದವರು ಇನ್ನೂ ಸಣ್ಣ ವಯಸ್ಸಿನ ಹುಡುಗರಿದ್ದಾರೆ, ಅನುಭವ ಇಲ್ಲ ಅನ್ನುವಂಥ ಮಾತನ್ನು ನಾವು ಹೆಚ್ಚಿಗೆ ಬಳಸ್ಕೋಬೋದೇನೋ ಯಾರು ಬಿ ಜೆ ಪಿಗರು. ಆದರೆ ಅದು ಸದಾ ಅಷ್ಟ ಹೇಳ್ಕೊಳ್ಳೋಂಥ ಪವರ್ಫುಲ್ ಅಂತ ವಾದ ಆಗಲಿಕ್ಕಿಲ್ಲ. ಅದೇನೋ ಆಗಲಿ ಅಷ್ಟು ಮಾಡಬಹುದು ಅನ್ನೋದು ಸಾಮಾನ್ಯ ತಿಳುವಳಿಕೆ. ಮತ್ತು ರಾಜಕೀಯ ಅನುಭವ ಕಡಿಮೆ ಅದ, ಹೇಳುವಂಥ ಮಾತುಗಳು ಕಡಿಮೆ ಇದ್ದಾವೆ. ಹೀಗಾಗಿ ಅನುಭವ ಇಲ್ಲ ಅಂದ ತಕ್ಷಣ ಇದು ಒಂದು ರೀತಿಯಿಂದ ಏನಪ್ಪ ಈ ಹೋರಾಟ ಈ ಏನು ಖಂಡ್ರೆ ಅವ್ರ ಹೋರಾಟ ವ್ಯರ್ಥ ಆಗ್ಬೋದೇನೋ ಅಂತ ಕೆಲವೊಬ್ರು ಅನ್ಬೋದು. ಆದರೆ ಖಂಡ್ರೆ ಮನೆತನದ ಹೆಸರು ಅವರು ಕುಟುಂಬ ರಾಜಕೀಯದ ಆರೋಪದವ್ರ ಮೇಲೆ ಏನು ಆರೋಪ ಮಾಡಿರಿ ನಾವು ಮಾಡ್ತೀವಿ ಅನ್ನೋಂಗಿದ್ದಾರೆ ಅವರು. ಹೀಗಾಗಿ ಸಾಗರ್ ಖಂಡ್ರೆ ಅವರು ಒಂದು ಜೋರ್ದಾರಾಗಿ ಓಡಾಟವನ್ನು ನಡೆಸಿದ್ದಾರೆ ಈ ಒಂದು ಬೀದರ್ದಲ್ಲೇ. ಅದು ಎಷ್ಟರ ಮಟ್ಟಿಗೆ ಅವ್ರಿಗೆ ಸಾಧ್ಯ ಆಗ್ಬೋದು, ಏನಾಗ್ಬೋದು ಅನ್ನೋದನ್ನು ಈಗ ಹೇಳೋಕ್ಕಾಗೋದಿಲ್ಲ. ಮತ್ತು ಇದರ ನಂತರ ಈಗ ನೀವು ಹೇಳಿದ್ದೀನಿ ಸ್ಥಿರವಾಗಿ ಇಲ್ಲಿ ಆರ್ಥಿಕ ಬೆಳವಣಿಗೆಗಳು ಆಗ್ತಾಯಿಲ್ಲ. ಇದು ಭಾಳ ಮಹತ್ವದ. ಮುಂದೆ ಇದ್ರ ಜೊತೆಗೆ ನೀವು ಈಗಾಗಲೇ ಹೇಳಿದಂಗೆ ಕುಟುಂಬ ರಾಜಕಾರಣಿಗಳ ಪೈವರು ಅನ್ನುವಂಥ ಆರೋಪಗಳಿದ್ದಾವೆ. ಹೀಗಾಗಿ ಇವೆರಡೂ ಕಾರಣಕ್ಕಾಗಿ ಖಂಡ್ರೆನೂ ಸ್ವಲ್ಪ ಹಿಂದೆ ಬೀಳ್ಬೋದೇನೋ ನೋಡ್ಬೇಕಾದ್ರೆ. ಯಾಕಪ್ಪ ಅಂತಂದ್ರೆ ಈ ಖಂಡ್ರೆ ಅವರಾಗಿರ್ಬೋದು, ಕುಬಾ ಅವರಾಗಿರ್ಬೋದು, ಇವ್ರು ಏನಪ್ಪ ಅಂತಂದ್ರೆ ಒಂದು ಕೇಂದ್ರ ಸರ್ಕಾರದ ಒಂದು ಸಂಸದರ ಆದ್ರೆ ಒಂದು ಕೇಂದ್ರದ ಸವಲತ್ತುಗಳನ್ನು ಉಪಯೋಗ ಮಾಡ್ಕೋಬೋದು ಅನ್ನೋಂಥ ಒಂದು ನಂಬಿಕೆಯಲ್ಲಿ ಇವರಿದ್ದಾರೆ. ಹೀಗಾಗಿ ಖಂಡ್ರೆ ಅವ್ರ ಜೊತೆಗೆ ಇನ್ನೊಂದು ಏನಂದ್ರೆ ಅವ್ರ ಕುಟುಂಬದವ್ರು ಬೆನ್ನತ್ತಿ ಓಡಾಡ್ತಾ ಇದ್ದಾರೆ. ಇದು ಕುಬಾ ಅವರಿಗೆ ಒಂದು ರೀತಿ ಹೊಡೆತ ಕೊಡುವಂಥದ್ದು ಆಗ್ಬೋದು. ಹೀಗಾಗಿ ಬೀದರದಲ್ಲಿ ಏನಪ್ಪ ಅಂತಂದ್ರೆ ಇನ್ನೊಂದು ಮಾತು ಹೇಳ್ತಿದ್ದಾರೆ ಕುಬಾ ಅವರು. ಏನಪ್ಪ ಅಂದ್ರೆ ಅವರು ಈಗಾಗಲೇ 2 ಸಲ ಸಂಸದರಾಗಿದ್ದಾರೆ. ಮತ್ತು ಏನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಅವ್ರದಿಂದವರು ಕೇಂದ್ರದ ಅನೇಕ ಯೋಜನೆಗಳು ತಂದು ಇಲ್ಲೇ ಹಾಕಿದ್ದಾರೆ, ಬೀದರ್ನಲ್ಲೇ ತಂದು ಹಾಕಿದ್ದಾರೆ, ಕೆಲಸ ಮಾಡಿದ್ದಾರೆ ಅನ್ನುವಂಥ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿದ್ದಾವೆ. ಆದರೂ ಸಹಿತ ಇಲ್ಲಿ ಏನದಪ್ಪ ಅಂತಂದ್ರೆ ಈ ಯೋಜನೆಗಳು ಅಂದರೆ ಅದರಲ್ಲೂ ಮುಖ್ಯವಾಗಿ ಈ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟಲ್ಲಿ ಪ್ರಭಾವ ಆಗಿದಾವೆ. ಅಲ್ಲಿ ಬಡವರಿದ್ದಾರೆ, ದುಡ್ಡು ತಿನ್ನುವಂಥವ್ರು ಇರ್ತಾರೆ, ಅವ್ರಿಗೆಲ್ಲರೂ ಇವ್ರು ಇನ್ನೊಬ್ಬರ ಹತ್ರ ಹೋಗಿ ನಿಲ್ಲೋದು ಬೇಡ ಆಗಿದೆ. ಬಟ್ ಆದರೆ ಇದೇನದಪ್ಪ ಅಂತಂದ್ರೆ ಕುಬಾ ಅವ್ರಿಗಿಂತಲೂ ಇಲ್ಲೇ ಖಂಡ್ರೆ ಅವ್ರಿಗೆ ಸಾಧ್ಯಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ಹೆಲ್ಪ್ ಅವ್ರ ಕುಟುಂಬದ ಜೊತೆಗೆ ಅಲ್ಲಿ ವೀರಶೈವ ಲಿಂಗಾಯತ ಸಹಾಯ ಮಾಡುವಂಥದ್ದು ಅದ. ಹೀಗಾಗಿ ಈ ಸಲ ಮಾತ್ರ ಅಲ್ಲಿ ಖಂಡ್ರೆ ವರ್ಸಸ್ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಭಗವಂತ ಕುಬಾರ್ ಮಧ್ಯದ ನಡೀತಿರುವಂಥ ಚುನಾವಣೆ ಒಂದು ನಿರ್ಣಾಯಕಕ್ಕೆ ಬಂದು ನಿಲ್ಬೋದು ಅನ್ನುವಂಥ ವಾತಾವರಣ ಅದ. ಮತ್ತು ಅದ್ರ ಜೊತೆಗೆ ಒಂದು ಏನಾಗಿಬಿಡುತ್ತಪ್ಪ ಅಂದ್ರೆ ನಡುವ ಪ್ರಜ್ವಲರದೊಂದು ಕೇಸಾಗಿ, ಪ್ರಜ್ವಲ್ ರೇವಣ್ಣ ಇಬ್ಬರು ಅಪ್ಪಮ್ಮಗಳ ಕೇಸಾಗಿ ಇಡೀ ಕರ್ನಾಟಕದ ಬಿ ಜೆ ಪಿ ಹೆಸರ ಕೆಡೋದಕ್ಕೆ ದೊಡ್ಡದ ಕಾರಣ ಇದನ್ನು ಸಹಿತ ಅಷ್ಟಕ್ಕೆ ಹೇಳಬೇಕಾಗಿದೆ. ಯಾಕಂದ್ರೆ ಒಳ್ಳೆಯ ಸುದ್ದಿಗಿಂತ